ಕಾಂಗ್ರೆಸ್ ಪಾರ್ಟಿ ಚುನಾವಣೆಗೆ ಮೊದಲು ಘೋಷಣೆ ಮಾಡಿದಂಥ ಪ್ರಣಾಳಿಕೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರ ಬಂದ ಮೇಲೆ ಕಾರ್ಯಾನುಷ್ಠಾನಕ್ಕೆ ತಂದು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಕಾರ್ಯಗತ ಆಗ್ತವೆ. ಅದಕ್ಕೆ ಬೇಕಾಗಿರುವ 36,000 ಕೋಟಿ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿದ್ದೇವೆ. 2024-25ಕ್ಕೆ 59,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಟ್ಟಿದ್ದೀವಿ. ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವನಿದೆ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಆಶಾಭಾವನೆಯಿಂದ ಇದ್ದೀವಿ. ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ಈ ಗ್ಯಾರಂಟಿಗಳು ಕೊಟ್ಟಿದ್ದರ ಮುಖಾಂತರ 28 ಕೂಡ ನಾವು ಗೆಲ್ತೀವಿ ಅಂತ ಆಶಾಭಾವನೆಯಿಂದ ಇದ್ದೇವೆ. ಇವತ್ತು ನಡೆದಿದೆ 14 ಕ್ಷೇತ್ರಗಳು ಸರ್. ಇನ್ನೂ ಸಮೀಕ್ಷೆ ಪೂರ್ತಿಯಾಗಿಲ್ಲ. 6 ಗಂಟೆ ಮೇಲೆ ಎಕ್ಸಿಟ್ ಪೋಲವ್ರು ಕೂಡ ಹೇಳಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಪೂರ್ತಿ ಪ್ರಮಾಣದಲ್ಲಿ ಎಲೆಕ್ಷನ್ ಮಾಡದೆ ಹೇಳೋಕ್ಕಾಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಯಾಕಂದರೆ 28 ಕ್ಷೇತ್ರಗಳದ್ದು ಆದಮೇಲೆ ಮಾಡ್ಬೋದು, ಅಥವಾ ಮೇಜರಾಗಿ ಎಕ್ಸಿಟ್ ಪೋಲ್ ಅಂದರೆ ಜೂನ್ 4ರ ಮೊದಲ ದಿನ ಮಾಡ್ಬೋದು ಅಂತ ನನಗೆ ಕಾಣಿಸುತ್ತೆ. ಯಾಕಂದರೆ ಚುನಾವಣೆ ಪೂರ್ತಿ ಇಡೀ ರಾಷ್ಟ್ರದ ಚುನಾವಣೆ, ಇದು ಒಂದು ರಾಜ್ಯದ ಚುನಾವಣೆ ಅಲ್ಲ. ಇದಾದಮೇಲೆ ದೇಶದಲ್ಲಿ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದೆ. ಬಹಳ ಮುಖ್ಯವಾಗಿದ್ದು ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ರಿಪೋರ್ಟು, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ರೈತರು ಬೆಳೆದಂಥ ದವಸ ಧಾನ್ಯಕ್ಕೆ ಕೊಡುವಂಥದ್ದು, ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ಕೊಡುವಂಥದ್ದು ಮಹಿಳೆಯರಿಗೆ ಮತ್ತು ಯುವಕರಿಗೆ ಟ್ರೈನಿಂಗು ಕೊಟ್ಟು ಅವರಿಗೆ 1 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದಂಥದ್ದು, 25 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಗ್ಯಾರಂಟಿ ಕೊಟ್ಟಿರೋದು, ಸಮಾಜದಲ್ಲಿ ಸಮಾನತೆಯನ್ನು ಕಾಣುವಂಥದ್ದಕ್ಕೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಅನ್ನೋ ಚಿಂತನೆಯನ್ನು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಬಹುತೇಕ ಹಿಂದೆಂದೂ ಇಲ್ಲ ಅಂಥ ಒಳ್ಳೆಯ ಪ್ರಣಾಳಿಕೆಯನ್ನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ನಾವು ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನಾಯಕತ್ವದಲ್ಲಿ ನಾವು ಸರ್ಕಾರವನ್ನು ಮಾಡ್ತೀವಿ ಅನ್ನೋ ವಾತಾವರಣ ಗೊತ್ತಿದೆ, ನಿಮಗೂ ಗೊತ್ತಾಗಿದೆ. ಇವತ್ತು ಎಕ್ಸಿಟ್ ಪೋಲ್ ಸಮಕ್ಕೆ ಬರ್ತಾ ಇದೆ. ಇಂಡಿಯಾ NDA ಎರಡನ್ನ ಡಿಫರೆನ್ಸ್ ನೋಡಿದ್ರೆ ನಾವೆರಡೂ ಕೂಡ ಹತ್ರ ಬರ್ತೀವಿ. ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಸಾಕಷ್ಟು ಸಾರಿ ಬಂದಿದ್ದೀನಿ. ನಾನು ನಾಮಿನೇಷನ್ ಆದಾಗ ಬಂದಿದ್ದೀನಿ. ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಂಡು ಕೂಡ ಬಂದಿದ್ದೀನಿ. ಸುಮಾರು 4-5 ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಾಂಗ್ರೆಸ್ ಗೆಲ್ತವೆ. DCM ಅವರು ಬಂದಾಗೆ ಬಂದಿಲ್ಲ ಅಂತ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ದಲ್ಲಿದ್ದೆ ನಾನು ಆ ದಿನ. ನಿಮ್ಮ ಬೆಂಬಲಿಗರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. JDS BJP ಒಂದಾಗಿರೋದು ಏನು ವರ್ಕೌಟ್ ಆಗಲ್ಲ ಅಂತೀರಾ ನಿಮ್ಮ ಪ್ರಕಾರ? ಇಲ್ಲ, ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಿದ್ದೀವಿ. ಆದ್ದರಿಂದ ಜನರಿಗೆ ಮುಟ್ಟಿದೆ. ಸಾಮಾನ್ಯ ಬಡಬಗ್ಗರಿಗೆ, ರೈತರಿಗೆ ಅನುಕೂಲ ಆಗಿದೆ. ಆದ್ದರಿಂದ ನಾವು ಗೆಲ್ತೇವೆ. ಸರ್ ನಿಮ್ಮ ಬೆಂಬಲಿಗರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್. ಅಂದರೆ KS ಮುನಿಯಪ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಪ್ರಚಾರಕ್ಕೆ ಕರಿತಾ ಇಲ್ಲ, ನೀವು ಒಂದು ಬಣ್ಣದ ಕೈಯಲ್ಲಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಸಾಕಷ್ಟು ಹಾಗೇನಿಲ್ಲ, ಓಪನ್ ಆಗಿ ಇದು ಮಾಡಿದ್ರು ಸರ್ ಅವರು. ಹಾಗೇನಿಲ್ಲ, ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಕಾಂಗ್ರೆಸ್ ಪಕ್ಷ ದೊಡ್ಡದು, ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದೆ, 10 ವರ್ಷ ಮಂತ್ರಿ ಇದ್ದೀನಿ, ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ. ಇವೆಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ. ಅದರಿಂದ ಪಕ್ಷ ದೊಡ್ಡದು, ಅದರಿಂದ ಪಕ್ಷದ ಕೆಲಸ ಮಾಡಬೇಕು, ಮಾಡಿದ್ದೇನೆ. ಇವತ್ತು ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾಭಾವನೆ ಇದ್ದೀನಿ. ಯಾಕಂದರೆ ಕಾರ್ಯಕ್ರಮಗಳು ಅಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್ ನಿಮ್ಮನ್ನ ಕೋಲಾರದಿಂದ ದೂರ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಗುಂಪು ಸಾಕಷ್ಟು ಇದು ಮಾಡಿದೆ ಅಂತ ಹೇಳ್ಬಿಟ್ಟು ತಂತ್ರ ಮಾಡಿದೆ ಅಂತ ಹೇಳ್ಬಿಟ್ಟು. ಈ ಚುನಾವಣೆ ಸಂದರ್ಭ ಇದೆಯಲ್ಲ, ಈ ಸಾಯಂಕಾಲ 6 ಗಂಟೆವರೆಗೂ ಕೂಡ ಚುನಾವಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲನೂ ಮತದಾರರು ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಆಶಾಭಾವನೆ ಇದ್ದೀವಿ. ಕಾಂಗ್ರೆಸ್ ಮತ ಕೊಡಲಿ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೆಲ್ಲರೂ ಗೆಲ್ಲಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೇರೆದಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ನನ್ನನ್ನು 7 ಸಾರಿ ಗೆಲ್ಲಿಸಿದ್ದಾರೆ, 8ನೇ ಸಾರಿ ಕೂಡ ಹೆಚ್ಚು ಮತವನ್ನು ಕೊಟ್ಟಿದ್ದಾರೆ. ನನ್ನ ಉಸಿರಿನ ತನಕ ನನ್ನನ್ನು ಕೋಲಾರದಿಂದ ಯಾರೂ ದೂರ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಿಷಯಗಳು ಕೂಡ ಕಾಲ ನಿರ್ಣಯ ಮಾಡ್ತದೆ. ಕಾಂಗ್ರೆಸ್ ಗೆಲ್ಲಿ. ನಿಮಗೆಲ್ಲ ನಮಸ್ಕಾರ.